ನಮ್ಮ ಜೊತೆ ಈಗ ಮಿಥುನ ರಾಶಿ ಮೂಲಕ ಎಲ್ಲರ ಮನ ಗೆದ್ದಿದ್ದಂತಹ ರಾಶಿ ಈಗ ಕಾವ್ಯ ಆಗಿ ಬರ್ತಾ ಇದ್ದಾರೆ. ಅಂದರೆ ಇವ್ರಿಗೊಂದು ಟೈಟಲ್ ಕೂಡ ಇದೆ, ಸೌತ್ ಸೀರಿಯಲ್ ಕ್ವೀನ್ ಅಂತ. ಬಿಕಾಸ್ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದು ರೌಂಡ್ ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ನಮ್ಮ ಕನ್ನಡಕ್ಕೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಬನ್ನಿ ಕಾವ್ಯ ಆಗಿ ಕಾಣಿಸ್ಕೊಳ್ತಿರುವಂತಹ ವೈಷ್ಣವಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ವೈಷ್ಣವಿ ಅವರೇ, ಹೇಗಿದ್ದೀರಾ? ಹಲೋ, ನಾನು ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಟೈಟಲ್ ಕೊಟ್ಟಿದ್ದಕ್ಕೆ ನನಗೆ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಅದು 100% ಇದೆ, ಬಿಕಾಸ್ ನೀವು ಎಲ್ಲ ಭಾಷೆಯಲ್ಲೂ ಮಾಡಿದ್ದೀರಾ ಸೌತಲ್ಲಿ. ಸೊ ಸೌತ್ ಸೀರಿಯಲ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದೀರಾ ಕಲರ್ಸಲ್ಲಿ ಪ್ರೇಮ ಕಾವ್ಯ ಮೂಲಕ. ಸೊ ಎಷ್ಟು ಎಕ್ಸೈಟೆಡ್ ಆಗಿದೆ, ನರ್ವಸ್ ಆಗಿದೆ? ನರ್ವಸ್ನೆಸ್ ಇದ್ದೇ ಇದೆ. ಮತ್ತು ನನ್ನನ್ನು ಇಷ್ಟು ವರ್ಷ ರಾಶಿಯಾಗಿ ನೋಡಿರೋದು, ನನ್ನ ಮತ್ತೆ ಕಾವ್ಯ ಆಗಿ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥ ಎಲ್ಲೂ ಒಂದು ಸಣ್ಣ ನರ್ವಸ್ನೆಸ್ ಇದ್ದೇ ಇದೆ. ಬಟ್ ಎಕ್ಸೈಟ್ಮೆಂಟು ನರ್ವಸ್ನೆಸ್ನು ಮರೆಮಾಚಿದೆ ಅಂತ ಹೇಳಬೇಕು. ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಮತ್ತು ನಮ್ಮೂರಲ್ಲಿ ನಮ್ಮ ಭಾಷೆಯಲ್ಲಿ ನಾನು ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಅನ್ನೋದು, ಅದು ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ರಾಜೆಕ್ಟು. ಸೊ ತುಂಬ ಖುಷಿಯಾಗಿದೆ ನನಗಂತೂ. ಎಷ್ಟು ಹೋಮ್ವರ್ಕ್ ಮಾಡಿದ್ರಿ? ಅಂದರೆ ನೀವು ಕಾಲೇಜಲ್ಲಿ ಯಾವ ಸ್ಟೂಡೆಂಟ್, ಸೈನ್ಸಾ, ಕಾಮರ್ಸಾ ಅಥವಾ ಆರ್ಟ್ಸಾ? ಇದರಲ್ಲಿ ಬೇರೆ ನೀವು ಸೈಂಟಿಸ್ಟ್ ಆಗಿ ಬೇರೆ ಕಾಣಿಸ್ಕೊಳ್ತಿದ್ದೀರಾ. ಸೊ ಯಾವ ಥರ ಪ್ರಿಪ್ರೇಷನ್ಸ್ ಇತ್ತು, ಹೋಮ್ವರ್ಕ್ ಇತ್ತು? ನಾನು ಆ್ಯಕ್ಚುಲಿ ಆರ್ಟ್ಸ್ ಸ್ಟೂಡೆಂಟು, ಬಟ್ ಹಿಯರ್ ಐ ಆಮ್ ಇಂಜಿನಿಯರ್. ಡೆಫಿನೆಟ್ಲಿ ಸ್ಪೇಸ್ ಇಂಜಿನಿಯರ್ ನಾನು. ಹೋಮ್ವರ್ಕ್ ಅನ್ನೋಕ್ಕಿಂತ ನಾನು ಆಗಲೇ ಹೇಳಿದಾಗೆ ಪಾತ್ರಕ್ಕೆ ನಾವು ಪಾತ್ರ ಏನು ಅಂತ ತಿಳ್ಕೊಬೇಕು. ಕಾವ್ಯಳ ಅಂತರಂಗ ಏನು ಅಂತ ತಿಳ್ಕೊಂಡ್ರೆ, ಮುಖ್ಯವಾಗಿ ಅವಳ ಹಾವಭಾವ ಏನು, ಅವಳ ಥಾಟ್ ಪ್ರಾಸೆಸ್ ಏನು ಅಂತ ತಿಳ್ಕೊಂಡ್ರೆ ನಾವು ಅರ್ಧ ನಮಗೆ ಅಲ್ಲಿ ತಿಳ್ಕೊಂಬಿಡ್ತೀವಿ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇನ್ನು ಸೈನ್ಸ್ ಡೆಫಿನೆಟ್ಲಿ ಅದಕ್ಕೆ ಏನೇನು ಬೇಕು, ಏನೇನು ಬೇಡ. ಸೈನ್ಸ್ ಖಂಡಿತವಾಗ್ಲೂ ನಾನು ನಿಜವಾಗ್ಲೂ ಹೋಗಿಬಿಟ್ಟು ರಾಕೆಟ್ ಲಾಂಚ್ ಮಾಡ್ತಿಲ್ಲದೆ ಇರೋದ್ರಿಂದ ಅಷ್ಟು ನಾನು ನಿಜವಾಗ್ಲೂ ಇಂಜಿನಿಯರಿಂಗ್ ಓದೋ ಅವಶ್ಯಕತೆ ಇಲ್ಲ. ಬಟ್ ಬೇಸಿಕ್ ನಾಲೆಜ್ ನನಗೆ ನಿನಗಾಗಿನಲ್ಲಿ ನಂದು ಒಂದು ಇದಿತ್ತು, ಎಂಟ್ರಿ ಇತ್ತು, ನಮ್ಮ ಸೀರಿಯಲ್ ಪ್ರಮೋಷನ್ನು. ಸೊ ಅಲ್ಲಿ ನನಗೆ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಮಾಡ್ತಾಯಿದ್ದಿದ್ದಂತೆ ನನಗೆ ಗೊತ್ತೇ ಇಲ್ಲ. ಏನೋ ಮೊಟ್ಟೆನಲ್ಲಿ ಬಾಟಲ್ ಒಳಗಡೆ ಮೊಟ್ಟೆ ಹಾಕೋ ಅಂಥದ್ದು. ಸೊ ಅದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ವೆಜಿಟೇರಿಯನು, ಸೊ ಮೊಟ್ಟೆನೇ ಮುಟ್ಟಲ್ಲ, ಸೊ ಟ್ರೈನೇ ಮಾಡಿರಲಿಲ್ಲ ನನಗೆ. ಆ ರೀತಿ ಈ ಪಾತ್ರದ ಮುಖಾಂತರ ನಾನು ಎಷ್ಟೋ ವಿಚಾರಗಳನ್ನ ಕಲಿತಾ ಇದ್ದೀನಿ ಅಂತ ಹೇಳಬಹುದು. ಅದು ಹೇಗೆ ಮಾಡೋದು, ಏನು ಎತ್ತ, ಅದೆಲ್ಲ ತಿಳ್ಕೊತಾ ಇದ್ದೀನಿ. ಸೊ ಅದು ತುಂಬ ಮಜವಾಗಿದೆ ಆ್ಯಕ್ಚುಲಿ. ನಾನು ಕೇಳಬೇಕಂತ ಇದೆ ನೆಕ್ಸ್ಟು, ನಿನಗಾಗಿಯಲ್ಲಿ ಫಸ್ಟು ನಿಮ್ಮನ್ನು ನೋಡಿದ್ದು ಕಾವ್ಯ ಆಗಿ, ಅದು ಬಿಟ್ಟರೆ ಪ್ರೇಮ ಕಾವ್ಯ ಪ್ರೊಮೋಸಲ್ಲಿ. ಸೊ ಹೇಗಿತ್ತು? ದಿವ್ಯಾ ಅವರಿದ್ದರು, ಹಾಗೆ ಜೀವಾ ಅವರಿದ್ದರು. ಅವರು ಆ್ಯಕ್ಚುಲಿ ಇಬ್ಬರು ನಮಗೆ ಮುಂಚೆನೇ ಗೊತ್ತಿತ್ತು, ಪರಿಚಯ ಇತ್ತು. ಸೊ ರಿತ್ವಿಕ್ ಅವರು, ಜೀವಾ ಅವರಂತೂ ನಾನು ಅವ್ರ ಆ್ಯಕ್ಟಿಂಗಿಗೆ, ನಾನು ಅವ್ರ ಗಿಣಿರಾಮ ಮಾಡ್ತಿದ್ದಾಗ ನಾನು ಅವ್ರಿಗೆ ತುಂಬ ದೊಡ್ಡ ಫ್ಯಾನ್ ಇದೆ. ನಾನು ಒಟ್ಟಿಗೆ ಬರ್ತಿತ್ತು ಪ್ರಾಜೆಕ್ಟ್. ನಾನು ತುಂಬ ಸಲ ಹೋಗಿ ಹೇಳಿದ್ದೀನಿ ನಂಗೆ ನಿಮ್ಮ ಆ್ಯಕ್ಟಿಂಗ್ ಇಷ್ಟ ಅಂತ. ಸೊ ಹಾಗೆ ಮತ್ತೆ ಗೊತ್ತಿರೋರ ಜೊತೆನೇ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರೋದು, ಇಟ್ ವಾಸ್ ಅಗೇನ್ ಅಮೇಝಿಂಗ್ ಫಾರ್ ಮೀ. ಈಗ ನಿಮ್ಮ ಅಕ್ಕ ಪ್ರೇಮ ಬಗ್ಗೆ ಏನು ಹೇಳ್ತೀರಾ? ಅವ್ರು ಫುಲ್ ರೌಡಿ ಬೇಬಿ ಥರ, ಅಂದರೆ ತುಂಬ ಜೋರಿದ್ದಾರೆ, ನೀವು ಸ್ವಲ್ಪ ಸೈಲೆಂಟ್ ಇದ್ದೀರಾ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀರಾ. ಸೊ ಹೇಳಿ. ಅವಳಿಗೆ ಅಂತೂ ಆ ಪಾತ್ರ ಕರೆಕ್ಟಾಗಿ ಸೆಟ್ಟಾಗಿ ಹೋಗ್ಬಿಟ್ಟಿದೆ. ಯಾಕೆಂದರೆ ಅವಳು ಹಾಗೆ ಫುಲ್ಲು, ನೀವಾಗಲೇ ಹೇಳಿದ್ರೆ ಜೋರು, ಫುಲ್ ಜೋಶು ಅಂತ, ಹಾಗೆ ಅವಳು. ಸೊ ಅವಳಿಗೆ ಸೆಟ್ಟಾಗಿ ಹೋಗ್ಬಿಟ್ಟಿದೆ. ಅವಳಂತ್ರ ಅಕ್ಕ. ಇವಾಗ ನಾನು ಅವಳನ್ನ ರಿಯಲ್ ಲೈಫಲ್ಲಿ ಕೂಡ ಇಲ್ಲೇ ಅಕ್ಕ, ಪ್ರಿಯಕ್ಕ ಅಂತಲೇ ಕರಿತೀನಿ. ಅದು ಬಿಟ್ಟು ಹೋಗಿ ಬನ್ನಿ ಇಬ್ಬರೂ ಹಂಗೆ ಕರೆಯೋದಿಲ್ಲ. ಅವಳು ನನ್ನ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾಳೆ. ನಾವಿಬ್ಬರು ಹಾಗೆ ಕಿತ್ತಾಡೋದು, ಹಾಗೆ ಕಿತ್ತಾಡ್ತಿರ್ತೀವಿ. ಸೊ ಇಟ್ಸ್ ಅಮೇಝಿಂಗ್ ಟು ಹ್ಯಾವ್ ಹರ್ ಆಸ್ ಮೈ ಕೋ ಆರ್ಟಿಸ್ಟ್. ಈಗ ಅಂದರೆ ಪ್ರೇಮ ಅವರ ವಿಷಯಕ್ಕೆ ಬಂತಂದರೆ ಅವರು ಫುಲ್ ರೆಬೆಲ್ ಅಂತ, ರೌಡಿ ಥರ ಅಂತ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಪೇರ್ ಮಹದೇವ್ ಅವರು ಕೂಡ ಫುಲ್ ರೌಡಿ. ಇಬ್ಬರದ್ದು ಸ್ವಲ್ಪ ಸಿಮಿಲರು. ಅವ್ರು ಫೈಟ್ ಮಾಡ್ತಾರೆ, ಇವ್ರು ಫೈಟ್ ಮಾಡಲ್ಲ ಅಂತ ಅನಿಸುತ್ತೆ. ಸೊ ಹೇಗೆ ಹ್ಯಾಂಡಲ್ ಮಾಡಬೇಕಂತಿದ್ದೀರಾ? ಇಲ್ಲ, ಅಕ್ಕನೂ ಅಷ್ಟೇ. ಚಾನ್ಸ್ ಸಿಕ್ಕಿದ್ರೆ ಅವಳು ಫೈಟ್ ಮಾಡ್ತಾಳೆ, ಸರ್ಗನ್ನ ಕಟ್ಕೊಂಡು ಫೈಟ್ ಮಾಡೋವಂಥ ಕ್ಯಾಟಗರಿನೇ. ಸೊ ಅಷ್ಟು ಜನನೂ ಇರಬೇಕಾದ್ರೆ ಅಟ್ಲೀಸ್ಟ್ ನಾನಾದರೂ ಕಾಮಾಗಿರಬೇಕಲ್ಲ, ಇಬ್ಬರೂ ಹ್ಯಾಂಡಲ್ ಮಾಡೋ ಥರ ನಾನಾದರೂ ಇರಬೇಕಲ್ಲ. ಒಂಚೂರು ಓದಿದ್ದೀನಿ, ವಿದ್ಯಾಬುದ್ಧಿ ಇದೆ. ಪಾಪ ಅಕ್ಕಂಗೆ ಇಂಟ್ರೆಸ್ಟ್ ಇರಲಿಲ್ಲ ಓದೋದಕ್ಕೆ, ಅದಕ್ಕೆ ಅವಳು ಪಾಪ ಓದಿಲ್ಲ. ಮಹಾದೇವ ರೌಡಿ, ಪೊರ್ಕಿ, ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಸೊ ಅಂಥವ್ರನ್ನೆಲ್ಲ, ಮಹಾದೇವ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ ಬೇಸಿಕ್ ನಾಲೆಜ್ ಇದ್ದೇ ಇರಲೇಬೇಕಲ್ಲ. ಅದಕ್ಕೆ ನಾನು ಒಂಚೂರು ಸೈಲೆಂಟ್ ಇದ್ದೀನಿ. ಆ್ಯಂಡ್ ಸುತ್ತಮುತ್ತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಹೇಗಿರಬೇಕು ಅಂತ. ಅದಕ್ಕೆ ನಾನು ಹೀಗಿದ್ದೀನಿ. ಸೊ ಈಗ
ನಿಮ್ಮದು ಒಂದು ಲವ್ ಟ್ರ್ಯಾಕ್ ಇದೆ, ಸೊ ಆ ಲವ್ ಟ್ರ್ಯಾಕ್ ಬಗ್ಗೆ ಏನಾದರೂ ರಿವೀಲ್ ಮಾಡೋಕ್ಕಾಗತ್ತಾ? ಲವ್ ಟ್ರ್ಯಾಕ್ ಅದು ಇನ್ನೂ ಲವ್ ಟ್ರ್ಯಾಕ್ ಶುರು ಆಗಿಲ್ಲ. ಸೊ ಅದು ಒಂದು ಸಿಚುಯೇಷನ್ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಟ್ರ್ಯಾಕ್ ಹೋಗುತ್ತೆ. ಒಂದು ಸಂದರ್ಭ ಸನ್ನಿವೇಶ ಕ್ರಿಯೇಟ್ ಆಗಿ ತದನಂತರ ನಾವಿಬ್ಬರು ಒಂದಾಗಿ ತದನಂತರ ನಮ್ಮಿಬ್ಬರ ಜೀವನ ಹೇಗೆ ಹೋಗುತ್ತೆ ಅನ್ನೋದು ಇಲ್ಲಿ ಲವ್ ಟ್ರ್ಯಾಕು. ಅಲ್ಲಿ ಯಾರಿಗೆ ಯಾವಾಗ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಪ್ರೀತಿ ಹುಟ್ಟುತ್ತೆ, ಯಾರಿಗೆ ಪ್ರೀತಿ ಇರುತ್ತೆ, ಯಾರಿಗೆ ದ್ವೇಷ ಇರುತ್ತೆ, ಇಲ್ಲಾಂದರೆ ಇಬ್ರಿಗೂ ಪ್ರೀತಿ ಆಗುತ್ತಾ, ಇಲ್ಲಾಂದರೆ ಒಟ್ಟಿಗೆ ಇರ್ತಾರಾ ಇರಲ್ವಾ, ಇದೇ ಮುಖ್ಯವಾಗಿರೋವಂಥ ಕತೆ. ನೀವು ಒಂದು ಟೈಮಲ್ಲಿ ಸಿನಿಮಾ ಮಾಡೋದಕ್ಕೂ ಕೂಡ ಹೋಗಿ ಸಿನಿಮಾ ಕೂಡ ಮಾಡಿ ಮತ್ತೆ ಕಿರುತೆರೆಗೆ ಬರ್ತಿದ್ದೀರಾ. ಸೊ ಯಾಕೆ ಈ ಕಾವ್ಯ ಪಾತ್ರ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನಿಮ್ಮ ಲೈಫಲ್ಲಿ? ಒಬ್ಬ ಆರ್ಟಿಸ್ಟಾಗಿ ನನಗೆ ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿರಲೇಬೇಕು. ನಾನು ಇಷ್ಟೂ ಪಾತ್ರಗಳು ನಾನು ಇದುವರೆಗೂ ಮಾಡಿರೋಂಥ ಪಾತ್ರಗಳೆಲ್ಲವೂ ವಿಭಿನ್ನವಾಗೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದು ಕೂಡ ನನಗೆ ಕಾವ್ಯ ಪಾತ್ರ ಏನು ತುಂಬ ವಿಭಿನ್ನವಾಗಿದೆ. ಫಾರ್ ಎಕ್ಸಾಂಪಲ್ ಶಿ ಈಸ್ ವೆರಿ ಹೈಲಿ ಎಜುಕೇಟೆಡ್. ಎಂಥ ರಾಕೆಟ್ ಲಾಂಚ್ ಮಾಡಬೇಕು ಅಂತ ಅಂದ್ಕೋತಾಳೆ. ಅವಳು ಅಷ್ಟು ಸ್ಟ್ರಾಂಗ್ ಆ್ಯಂಬಿಷಿಯಸ್ ಇದ್ದರೂ ಕೂಡ ಅವಳಿಗೆ ಎಲ್ಲೊಂದು ಕಡೆ ಸಾಫ್ಟ್ ಹಾರ್ಟೆಡ್ನೆಸ್ ಇದ್ದೇ ಇದೆ. ಅದೊಂದು ಮನಮಿಡಿಯುವಂಥ ಮನಸ್ಸಿದ್ದೇ ಇದೆ ಅವಳಿಗೆ. ಸೊ ಅದಕ್ಕಾಗಿ ನನಗೆ ಕಾವ್ಯ ಅಂದರೆ ತುಂಬ ಇಷ್ಟ. ಇನ್ನು ನಿಮ್ಮ ಫಸ್ಟ್ ಪ್ರೋಮೋ ನೋಡಿದ್ರೆ ಅದರಲ್ಲಿ ಅಂದರೆ ಸಿನಿಮಾ ನೋಡೋಕ್ಕೆ ಹೋಗಿರ್ತೀರ ಒಂದು ಥಿಯೇಟರಲ್ಲಿ, ಫುಲ್ ಟಿಕೆಟ್ಸ್ ಎಲ್ಲ ಹಿಂದೆ ಅಂದರೆ ಹಾರಾಡ್ತಾ ಇರುತ್ತೆ. ನಿಮ್ಮ ಅಕ್ಕ ಕೂಡ ಫುಲ್ ಜೋಶಲ್ಲಿರ್ತಾರೆ, ವಿಸಿಲೆಲ್ಲ ಹೊಡಿತಾ ಇರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ದರ್ಶನ್ ಸಿನಿಮಾನ ಥಿಯೇಟರಲ್ಲಿ ನೋಡುವಂಥ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮಗೆ ಬೆಂಗಳೂರಲ್ಲಿ ನಾವು ಬೆಳೆದು ನಾವೊಂದು ಸ್ವಲ್ಪ ದೊಡ್ಡವರಾಗೋಷ್ಟೊತ್ತಿಗೆ ಸಿಂಗಲ್ ಸ್ಕ್ರೀನ್ಗಳು ತುಂಬ ಕಡಿಮೆ ಆಗೋಗ್ಬಿಟ್ಟಿತ್ತು. ಸೊ ನಾವಿನ್ನೆಲ್ಲ ಬೆಂಗಳೂರಿಗೆ ಹೋದರೂ ಇವಾಗ ಮಲ್ಟಿಪ್ಲೆಕ್ಸ್ ಹಾಗೆ ಹೋಗ್ತೀವಿ. ಒಬ್ಬ ಆರ್ಟಿಸ್ಟಾಗಿ ಕೂಡ ನಾವು ಒಂದು ನಮ್ಮ ಪ್ರೈವಸಿ ಅದೆಲ್ಲ ನೋಡ್ಕೊಂಡು ನಾವು ಮಲ್ಟಿಪ್ಲೆಕ್ಸ್ಗೆ ಹೋಗ್ತೀವಿ, ಇನ್ನೇನೂ ಇಲ್ಲ ಕಾರಣ. ತುಂಬ ಮುಂಚೆ ಸಿಂಗಲ್ ಸ್ಕ್ರೀನ್ಗಳಿಗೆ ಹೋಗಿದ್ದು, ಬಟ್ ಅಷ್ಟು ಜೋಶ್ ಎಸ್ಪೆಷಲಿ ಚಾಮರಾಜಪೇಟೆನಲ್ಲಿ ಅಲ್ಲಿ ಹಳ್ಳಿನಲ್ಲಿ ಒಂದು ಕಡೆ ಶೂಟ್ ಆಗಿದ್ದು, ಅಲ್ಲಿ ಜನಗಳ ಎನರ್ಜಿ ಜೋಶು ಕಿರ್ಚಾಡಿದ್ದು ಕ್ರೇಜಿ ಇತ್ತು ಮಾತ್ರ. ಫ್ಯಾನ್ಸ್ ನೀವು ಹೇಳಿದಾಗೆ ತುಂಬ ಜನ ರಿಯಲ್ ಫ್ಯಾನ್ಸ್ ಇದ್ದರು, ತುಂಬ ಕ್ರೇಜಿ ಇತ್ತು. ನಾನು ಒಂದು ಸೆಕೆಂಡ್ ಏನಾಗ್ತಿದೆ ಅನ್ನೋ ಲೆವೆಲ್ಗಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನು ಹೆಣ್ಮಕ್ಳು ಅಂತ ಬಂದರೆ ಕಾಸ್ಟ್ಯೂಮ್ಸ್ ಮೇಲೆ ತುಂಬ ಅಂದರೆ ಸ್ಟ್ರೆಸ್ ಮಾಡಿ ಯಾವ ಥರ ಚೆನ್ನಾಗಿ ಕಾಣಿಸ್ಬೇಕು, ಹೇಗಿರಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಇರ್ತಾರೆ. ಸೊ ವೈಷ್ಣವಿ ಅವ್ರು ಹೇಗೆ ಅಂದರೆ ಪಾತ್ರದ ವಿಚಾರಕ್ಕೆ ಇಲ್ಲಾಂದರೆ ಹಾಗೆ ರಿಯಲ್ ಲೈಫ್ ಪಾತ್ರಕ್ಕೆ ನಾನು ತುಂಬ ಪರ್ಟಿಕ್ಯುಲರ್ ಆಗಿದ್ದೆ. ನನಗೆ ಕುರ್ತಾ ನನಗೆ ಕುರ್ತಾ ಹೀಗೆ ಅಂದ ತಕ್ಷಣ ನಾನು ಫಸ್ಟು ರೆಡಿಮೇಡ್ ಕುರ್ತಾಗಳೆಲ್ಲ ಹೋಗೋದಿಲ್ಲ, ಕರೆಕ್ಟಾಗಿ ಸ್ಟಿಚ್ ಮಾಡಿಸ್ತೀನಿ. ನನಗೆ ಒಂದಷ್ಟು ಪರ್ಟಿಕ್ಯುಲರ್ಸ್ ಇದೆ. ನನಗೆ ಗೊತ್ತಿರೋವಂಥವ್ರು ಒಬ್ಬರು ಇದ್ದಾರೆ, ಅವ್ರಿಗೆ ಕೊಟ್ಟು ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಮಾಡಿಸಿ. ಜ್ಯುವೆಲ್ರೀಸು ಅಷ್ಟೇ, ನನಗೆ ಆರ್ಟಿಫಿಷಿಯಲ್ ಆಗೋಲ್ಲ. ಕೆಲವೊಂದು ಸಿಲ್ವರ್ ಜ್ಯುವೆಲ್ರೀಸ್ ನಂದು ಪಾತ್ರಕ್ಕೆ ಸಿಲ್ವರ್ ಬೇಕು, ಇಲ್ಲಾಂದರೆ ಆಕ್ಸಿಡೈಸ್ಡ್ ಗೋಲ್ಡು, ಆ ಥರ ನಾನು ನೋಡಿಕೊಂಡು ಹೋಗಬೇಕು ಅಂತ ಇರೋವಂಥದ್ದು. ಸೊ ಕೆಲವೊಂದು ಕ್ಯಾರೆಕ್ಟರಿಗೆ ತಕ್ಕನಂಗೆ ಹೋಗಬೇಕು ಅಂತ ತುಂಬ ಜಿಗಿನೂ ಬೇಕಿಲ್ಲ. ನಾರ್ಮಲ್ ಲೈಫಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು ಅಂದರೆ ರೆಡಿ ಆಗೋದು ಸರಿ. ನಾರ್ಮಲ್ ಲೈಫಲ್ಲಿ ಅಷ್ಟು ಜಿಗಿ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನಗೆ ಓದಬೇಕು ಬರೀಬೇಕೇ ಹೊರತು ನನಗೆ ಲುಕ್ಸ್ ಡಸಂಟ್ ಮ್ಯಾಟರ್ ಅ ಲಾಟ್ ಫಾರ್ ಮಿ. ಏನೇ ಒಂದು ಕಡೆ ಹೆಣ್ಣಲ್ವ, ಹುಡುಗಿ ಅಲ್ವಾ, ಅದೊಂದು ಇದ್ದೇ ಇರುತ್ತೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅಷ್ಟು ರೆಡಿ ಆಗ್ತೀನಿ ಅನ್ನೋದು ಬಿಟ್ಟರೆ ನಾನು ಈ ಪಾತ್ರಕ್ಕಾಗಿ ನಾನು ತುಂಬ ಪ್ರಿಪೇರ್ ಆಗಿದ್ದೀನಿ. ಬಟ್ ಕಾವ್ಯಾಗೆ ಅವಳ ಅಪಿಯರೆನ್ಸ್ ಅಷ್ಟು ಮುಖ್ಯ ಆಗೋದಿಲ್ಲ. ಬೇಸಿಕ್ ಅಪಿಯರೆನ್ಸು, ಎಜುಕೇಟೆಡ್ ಹುಡುಗಿಗಿರೋಂಥ ಅಪಿಯರೆನ್ಸ್ ಅಷ್ಟೇ ಇರೋದು ಅವಳಿಗೆ ಅಂದ ಚಂದ ಅಲಂಕಾರ ಎಲ್ಲ ಯಾವುದಾದ್ರೂ ಇವೆಂಟ್ ಇದ್ದರೆ ಸರಿ, 3 ಹೊತ್ತು ಅವಳಿಗೆ ರೆಡಿಯಾಗಿ ಕೂತ್ಕೊಳ್ಳೋಂಥ ಇದು ಅವಳಿಗಿಲ್ಲ, ಸದ್ಯಕ್ಕಂತೂ ಇಲ್ಲ ಅವಳಿಗೆ. ಸೊ ಆ್ಯಸ್ ಎ ವೈಷ್ಣವಿ ಮನೇಲಿದ್ದರೆ ಆ್ಯಸ್ ಯೂಶಲ್ಲು ಹುಡುಗಿಯರು ಹೆಂಗೋ ಇರ್ತೀವಿ. ಒಂದು ಸಲ ರೆಡಿ ಆಗಬೇಕು ಅಂದರೆ ಚಂದ ರೆಡಿ ಆಗ್ತೀನಿ, ನೀಟಾಗಿ ಎಲ್ಲ ಅದಕ್ಕೆ ರೆಡಿ ಮಾಡಿಕೊಂಡು ಕಾಸ್ಟ್ಯೂಮು, ಹೇರ್ ಸ್ಟೈಲ್. ನಾನು ಶಾಪಿಂಗ್ ಮಾಡ್ತೀನಿ. ಅಂದರೆ ಎವ್ರಿ ವೀಕೆಂಡ್ ಹೋಗಿ ಶಾಪಿಂಗ್ ಮಾಡೋದು, ಹಾಗೆಲ್ಲ ದುಡ್ಡು ಖರ್ಚು ಮಾಡಲ್ಲ ನಾನು, ದೇವರಣೆಗೂ ಮಾಡಲ್ಲ. ನಂಗೆ ಇಷ್ಟ ಶಾಪಿಂಗ್ ಮಾಡೋದು. ತೊಗೊಂಡಿದ್ದ ತಕ್ಷಣ ಒಳಗಡೆ ಒಂದು ಖುಷಿ ಆಗುತ್ತೆ ಆಯಿತಾ ಶಾಪಿಂಗ್ ಮಾಡಿದ್ರೆ. ಈವನ್ ಯು ವಿಲ್ ಬಿ ನೋಯಿಂಗ್. ಸೊ ಆ ಖುಷಿಗೋಸ್ಕರ ಶಾಪಿಂಗ್ ಮಾಡ್ತೀನಿ. ಬಟ್ ನನ್ನ ಹತ್ರ ತೊಗೊಂಡ್ರೆ ಅದು ನಾನು ತುಂಬ ವರ್ಷಗಳ ಕಾಲ ಇಟ್ಕೋತೀನಿ. ನಾನು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಲ್ಲಿ ನಮ್ಮ ದೊಡ್ಡಮ್ಮ ನಂಗೆ ಕೊಟ್ಟಿರೋ ಡ್ರೆಸ್ಸಸ್ ಎಲ್ಲ ನನ್ನ ಹತ್ರ ಇನ್ನೂ ಇದೆ, ನಾನು ಇನ್ನೂ ಉಪಯೋಗಿಸ್ತೀನಿ. ನಾನು ತೊಗೊಂಡ್ರೆ ಅದು ಒಂದಷ್ಟು ವರ್ಷಗಳ ಕಾಲ ಇದ್ದೇ ಇರುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ ಇದ್ದೇ ಇರುತ್ತೆ. ಅದಕ್ಕೆ ನನಗೆ ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ. ಹಾಗೆ
ಹಾಗಾದರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಅಂತ ನಿಮ್ಮ ವಾರ್ಡ್ರೋಬಲ್ಲಿ ಇದ್ದರೆ ಯಾವ್ದಿರ್ಬೋದು? ವಾರ್ಡ್ರೋಬಲ್ಲ ನನಗೆ ಎಷ್ಟೊಂದಿದೆ ನನ್ನ ಹತ್ರ. ಕಾಸ್ಟ್ಯೂಮ್ಸ್ ಎಲ್ಲ ಕಾಸ್ಟ್ಯೂಮ್ಸ್ ಕೆಲವೊಂದು ಡಿಸೈನರ್ ಕಾಸ್ಟ್ಯೂಮ್ಸ್ ಎಕ್ಸ್ಪೆನ್ಸಿವ್ ಆಗುತ್ತೆ, 15,000 ಎಲ್ಲ ಕೊಟ್ಟಿದ್ದೀನಿ. ಎಕ್ಸ್ಪೆನ್ಸಿವ್ ಅಂದರೆ ಸೀರೆ. ನನ್ನ ಹತ್ರ ಮೈಸೂರು ಸಿಲ್ಕ್ ಇದೆ, 30,000 ಕೊಟ್ಟು KSIC ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಿ. ಐ ಥಿಂಕ್ ರೇಷ್ಮೆ ಸೀರೆಗಿಂತ ನನ್ನ ಮೈಸೂರು ಸಿಲ್ಕ್ ಸೀರೆನೇ ಎಕ್ಸ್ಪೆನ್ಸಿವು. ನನಗೆ ಸೀರೆ ಅಂದರೆ ತುಂಬ ಹುಚ್ಚಿದೆ. ಸೊ ಯಾ ಸೊ ಅದಕ್ಕೆ ನಾನು ಮೈಸೂರು ಸಿಲ್ಕ್ ನಾನು ಇನ್ವೆಸ್ಟ್ ಮಾಡಿದ್ರು ನನ್ನ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಮೇ ಬಿ ನಾನು ರೇಷ್ಮೆ ಸೀರೆಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ. 30-50 ಸಾವಿರ ಎಲ್ಲ ನಾನು ಇನ್ವೆಸ್ಟ್ ಮಾಡಲ್ಲ. ಸುಮ್ಮನೆ ಮನಿ ಏನು ಫ್ರೀ ಆಗಿ ಬರಲ್ಲ ಡೆಫಿನೆಟ್ಲಿ. KSIC ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತೀನಿ ನಾನು, ಎನಿ ಅಮೌಂಟ್. ಸೊ ಈಗ ಬೇರೆ ಲ್ಯಾಂಗ್ವೇಜಸಲ್ಲೂ ಮಾಡಿರೋದ್ರಿಂದ ನಮ್ಮ ಕನ್ನಡಕ್ಕೂ ಬೇರೆ ಭಾಷೆಗಳಿಗೂ ಇರುವಂತಹ ವ್ಯತ್ಯಾಸ ಏನಿದೆ ಅನ್ನೋದು? ನನಗೆ ಮನೆಯಲ್ಲೂ ಮಿಕ್ಸ್ಡ್ ಲ್ಯಾಂಗ್ವೇಜ್ ಏನಾದರೂ ಮಾತಾಡ್ತಾ ಇರ್ತೀರಾ? ಇಲ್ಲ ಮನೆಯಲ್ಲಿ ಕನ್ನಡನೇ ಕನ್ನಡನ ಮಾತಾಡೋದು. ಪ್ರಾಪರ್ ಬೆಂಗಳೂರಿನೊಳೆ, ಅದು ಹಳೆ ಬೆಂಗಳೂರು. ಸೊ ಮಿಕ್ಸ್ ಎಲ್ಲ ಇಲ್ಲ, ನಾವೆಲ್ಲ ಪ್ಯೂರ್ ಕನ್ನಡದವರೇನೆ. ಬಟ್ ನನಗೆ ಒಂದು ಪ್ರಾಜೆಕ್ಟಲ್ಲಿ ನಾನು ತೆಲುಗು ಮಾಡಬೇಕಂದ್ರೆ ಎಲ್ಲ ಕನ್ನಡದವರು, ಕನ್ನಡದವರು ಗೊತ್ತು ನಿಮಗೂ, ಕನ್ನಡದವರು, ತೆಲುಗುನವರು, ಮಲಯಾಳಂನವರು, ತಮಿಳ್ನವ್ರು ಎಲ್ಲರೂ ಇದ್ದರು. ಎಲ್ಲರ ಹತ್ರ ಒಂದೊಂದು ಭಾಷೆ ಮಾತಾಡಿ ಯಾರ ಹತ್ರ ಯಾವ ಭಾಷೆ ಮಾತಾಡ್ತಿದ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕನ್ಫ್ಯೂಸ್ ಆಗೋಗ್ಬಿಟ್ಟಿತ್ತು. ಅವಾಗ ಯಾರ ಹತ್ರ ತಮಿಳ್ನವ್ರ ಹತ್ರ ಮಲಯಾಳ ಮಾತಾಡ್ತಿದ್ದೆ, ಇಲ್ಲ ತೆಲುಗು ಮಾತಾಡ್ತಿದ್ದೆ, ಹಂಗೆ ಆಗೋಗ್ತಾ ಇತ್ತು, ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಬೆಂಗಳೂರಿಗೆ ಬಂದಿದ್ದು ಒಂದಿನ ಹಾಗೆ ಆಗ್ತಿತ್ತು, ತಲೆ ಫುಲ್ಲು ತಾರೆ ಜಮೀನ್ ಪರ್ ನಂಬರ್ಸ್ ನಡೆಯೋ ಹಾಗೆ ನನಗೂ ಎಲ್ಲ ಕಾಣಿಸ್ತಾ ಇತ್ತು ಕಣ್ಣು ಮುಂದೆ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ನಿಮ್ಮ ಹೇರ್ ಸ್ಟೈಲ್ ಕೂಡ ಪ್ರೋಮೋಲ್ಲೂ ಇಲ್ಲೂ ಎರಡೂ ಸ್ವಲ್ಪ ಸಿಮಿಲರ್ ಇದೆ. ಸೊ ಹೋಲ್ ಸೀರಿಯಲ್ ನಾವು ಅದೇ ಹೇರ್ ಸ್ಟೈಲಲ್ಲಿ ನೋಡ್ತೀವ ಹೇಗೆ? ಇಲ್ಲ ಖಂಡಿತವಾಗ್ಲೂ ಇಲ್ಲ. ಸಿಮಿಲರ್ ಸೇಮೇ ಇದೆ ನಿಜ ಹೇಳಬೇಕಂದ್ರೆ. ನನಗೆ ಈ ಪಾತ್ರಕ್ಕೆ ಈ ಹೇರ್ ಸ್ಟೈಲ್ ಫಸ್ಟ್ ನಾವು ಲುಕ್ ಟೆಸ್ಟ್ ಮಾಡಿ ನಾವು ಮಾಡಿದ್ದು ಈ ಜಡೆ ಚೆನ್ನಾಗಿದೆ ಅಂತ. ಡೆಫಿನೆಟ್ಲಿ ಹೇರ್ ಸ್ಟೈಲ್ ಚೇಂಜ್ ಆಗೇ ಆಗುತ್ತೆ. ಮದುವೆಗೆ ಮುಂಚೆ ಈ ಸೈಡೇ ಏನೊಂದು ವಿನ್ಯಾಸಗಳು ಡಿಫ್ರೆಂಟ್ ನೀವು ನೋಡ್ತೀರಾ ಖಂಡಿತವಾಗ್ಲೂ. ನಮ್ಮ ಹೇರ್ ಡ್ರೆಸ್ಸರು ಸಖತ್ ಪ್ಯಾಷನೇಟ್ ಆಗಿದ್ದಾರೆ ಹೇರ್ ಸ್ಟೈಲ್ ಮಾಡಲಿಕ್ಕೆ. ಅದು ತುಂಬ ಖುಷಿ ಆಗುತ್ತೆ ಕೆಲಸ ಮಾಡೋರನ್ನ ನೋಡಿದ್ರೆ. ನನಗೂ ಹಾಗೆ ಮಾಡಿಸ್ಕೊಳ್ಳೋಕ್ಕೂ ಇಷ್ಟ. ಹೆಣ್ಮಕ್ಳು ಆಗಲೇ ಮಾತಾಡ್ದ ಹಾಗೆ ನನಗೂ ತುಂಬ ಚೆಂದ ಮಾಡಿಸ್ಕೊಳ್ಳೋಕೆ ಇಷ್ಟ. ಚೆಂದ ಮಾಡ್ತಾರೆ, ಚೆಂದ ಮಾಡಿಸ್ಕೋತೀನಿ. ಮದುವೆ ನಂತರ ಹೇರ್ ಸ್ಟೈಲ್ ಹೇಗಿರುತ್ತೆ, ಏನು ಮಾಡ್ತೀವಿ ಅನ್ನೋದು ಇನ್ನೂ ಡಿಸೈಡ್ ಮಾಡಬೇಕು. ಬಟ್ ಎಜುಕೇಟೆಡ್ ಆಗಿರೋದ್ರಿಂದ ನನಗೆ ಅದೊಂದು ಅವಕಾಶ ಇದೆ. ಆಗಲೇ ನಾನು ಮಹದೇವ್ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ನಾನು ಕೇಳಿದೆ, ಯಾಕೆ ಸರ್ ಅವ್ರ ಬುಕ್ನ ತೊಗೊಂಡು ನೀವು ಬೇರೆಯವ್ರಿಗೆ ಹೊಡೆದ್ಬಿಟ್ರಿ, ಸೊ ಬುಕ್ಕೆಲ್ಲ ಹೋಯಿತು, ಪಾಪ ಅವ್ರ ಪ್ರಾಜೆಕ್ಟ್ ಹೋಯಿತು ಅಂತ. ನಾನು ಹೊಸ ಬುಕ್ ಕೊಡಿಸಿ ಅಂತೇಳಿ ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು. ಕೊಡ್ಸಿದ್ರಾ? ಅಲ್ಲ, ಅವರು ಹೊಸ ಬುಕ್ ಕೊಡಿಸಿದ್ರು. ಕತೆಗೇನು ಗೊತ್ತು, ಕಸ್ತೂರಿ ವಾಸನೆ ಅಂತ ಒಂದು ಗಾದೆ ಇದೆ. ಹಾಗೆ ನಾನು ಕಷ್ಟಪಟ್ಟು ಅಷ್ಟು ವರ್ಷ ಥೀಸಿಸ್ ಮಾಡಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ಇಟ್ಟಿರೋದು, ಒಂದು ಹೊಸ ಪುಸ್ತಕ ಕೊಟ್ಟಿದ ತಕ್ಷಣ ಅದರಲ್ಲಿರುವಂಥ ಎಫರ್ಟ್ಸು, ಅದರಲ್ಲಿರುವಂಥ ಏನು ಪ್ರಾಜೆಕ್ಟು ವಿಷಯ ಹೊರಟೋಗುತ್ತಾ? ಇಲ್ಲ ಅಲ್ವಾ? ಸೊ ಅಷ್ಟೇ. ಕತ್ತೆಗೆ ಇದು ಕಸ್ತೂರಿ, ಇದು ಅದು ಕತ್ತೆ, ಏನು ಮಾಡೋಕ್ಕಾಗಲ್ಲ. ಪಾಪ ನಮ್ಮ ಮಹದೇವ್ ಅವ್ರು ಕೇಳಿಸ್ಕೊಂಡ್ರೆ ಅವ್ರ ಹಾರ್ಟ್ ಎಷ್ಟು ಬ್ರೇಕ್ ಆಗೋದಿಲ್ಲ. ಅದು ಗಾದೆ ಅಷ್ಟೇ, ಅವ್ರನ್ನ ಕತ್ತೆ ಅನ್ನಲಿಲ್ಲ ನಾನು, ಗಾದೆ ಅಷ್ಟೇ ಅದು. ಸೊ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಫುಲ್ ರಗಡಾಗಿ ಫುಲ್ ಧೂಳು ಎಪ್ಸೋ ಥರ ಫೈಟ್ ಎಲ್ಲ ಮಾಡ್ತಿದ್ರು. ಕಾವ್ಯನ ನೋಡಿದ್ರೆ ನೀರು ಕರ್ಗೋದಂಗೆ ಕರ್ಗೋಗ್ತಾರೆ. ಸೊ ಮಹದೇವ್ ಅವ್ರ ಬಗ್ಗೆ ಹೇಳಿ. ಅದು ಕರ್ಗೋಗ್ತಾರೆ ಅನ್ನೋಕ್ಕಿಂತ ಮೇ ಬಿ ಭಯ ಇರಬಹುದು. ಯಾಕೆಂದರೆ ಆಲ್ರೆಡಿ ಒಂದು ಸಲ ನಾನು ಪ್ರಾಜೆಕ್ಟ್ ಹಾಳು ಮಾಡಿರೋದಂದ್ರೆ ಖಂಡಿತವಾಗ್ಲೂ ಒಂದು ಭಯ ಇದ್ದೇ ಇರುತ್ತೆ. ಮಹಾದೇವ್ ಅವರು ನಾನು ಆಗಲೇ ಹೇಳ್ದಂಗೆ ರೌಡಿ, ರಗಡ್ಡು, ನನಗೆ ಫುಲ್ ಲೋಕಲ್ಲು, ಹೋಗ್ತಾ ಇದ್ರೆ ಏನೇ ಬುಲ್ಬುಲ್ ಅಂತಾರಲ್ಲ ಆ ಥರ ಹ್ಯೂಮನ್ ಅಂತ ನನ್ನ ಭಾವನೆ. ಗೊತ್ತಿಲ್ಲ ನಿಜವಾಗ್ಲೂ ಆ ಮನುಷ್ಯ ಹೇಗೆ ಅಂತ ಗೊತ್ತಿಲ್ಲ. ಅವ್ರು ಹೇಳೋ ಪ್ರಕಾರ ಅವರು ಮನಸ್ಸಲ್ಲಿ ಒಳ್ಳೆಯವರು, ಎಲ್ರಿಗೂ ಸಹಾಯ ಮಾಡೋದ್ರಿಂದ ನಾನು ಕೆಟ್ಟವನಾಗಿದ್ದೀನಿ ಅಂತ. ಅದು ಎಷ್ಟು ಮಟ್ಟಿಗೆ ಅದು ನಿಜ ಅಂತ ನನಗೆ ಗೊತ್ತಿಲ್ಲ. ಜೀವನ ಒಟ್ಟಿಗೆ ಹೋದಾಗ ಗೊತ್ತಾಗುತ್ತೆ. ಓಕೆ, ನನ್ನ ಕೊನೆ ಪ್ರಶ್ನೆ. ಈಗ ಕಾಂಪಿಟೇಷನ್ ವರ್ಲ್ಡ್ ಅಂದರೆ ತುಂಬ ಹೊಸ ಸೀರಿಯಲ್ಗಳು ಬರ್ತಾ ಇದೆ, ಕೆಲವೊಂದು ಎಂಡ್ ಆಗ್ತಿದೆ. ತುಂಬ ಸೀರಿಯಲ್ಗಳಿಗೆ ಇನ್ನೂ ಸಖತ್ತಾಗೆ ಬರ್ತಾ ಇದ್ದಾವೆ. TRP ಎಲ್ಲ ನೋಡೋದಾದರೆ ತುಂಬ ಚೆನ್ನಾಗೇ ಬರ್ತಿದ್ದಾವೆ. ಸೊ ಈ ಥರ ಸಂದರ್ಭದಲ್ಲಿ ಇಷ್ಟು ಕಾಂಪಿಟೇಷನ್ ಇರಬೇಕಾದ್ರೆ ವೀಕ್ಷಕರು ಯಾಕೆ ಪ್ರೇಮ ಕಾವ್ಯನ ನೋಡಬೇಕು ಅಂತ? ನಿಜ, ನೀವು ಹೇಳ್ದಂಗೆ ಕಾಂಪಿಟೇಷನ್ ವರ್ಲ್ಡು. ಬಟ್ ನಾವು ಕಾಂಪಿಟೇಷನ್ ನಂಬೋಕ್ಕಿಂತ ನಾವು ಕತೆ ನಂಬ್ತೀವಿ, ಪಾತ್ರಗಳನ್ನ ನಂಬ್ತೀವಿ.
ಸೊ ಆ ವಿಷಯದಲ್ಲಿ ನಮ್ಮದು ತುಂಬ ಸ್ಟ್ರಾಂಗ್ ಆಗಿದೆ. ಏನೋ ಬರೆದು ಕಾಂಪಿಟೇಷನ್ಗೋಸ್ಕರ ಮಾಡ್ತಿಲ್ಲ ನಾವು. ಹೌದು, ಕಾಂಪಿಟೇಷನ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಮುಖ್ಯವಾಗಿ ನಾವು ನಮಗೆ ಗೊತ್ತು ಆ ಕತೆ ಹೇಗಿದೆ, ಆ ಪಾತ್ರಗಳು ಹೇಗಿದೆ ಅಂತ. ಆ ಪಾತ್ರನ ಅವಲಂಬಿಸಿ ನಾವು ಮಾಡ್ತಾ ಇರೋದ್ರಿಂದ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ಆ್ಯಂಡ್ ಖಂಡಿತವಾಗ್ಲೂ ಆ ಕತೆ ಇಷ್ಟ ಆಗುತ್ತೆ. ಕತೆಗೋಸ್ಕರ ಜನಗಳು ನೋಡ್ತಾರೆ, ಕಾಂಪಿಟೇಷನ್ಗೋಸ್ಕರ ನೋಡಲ್ಲ ಅಂತ ನನ್ನ ನಂಬಿಕೆ. ಹೇಳಿ, ಯಾವಾಗಿಂದ ಬರ್ತಿದೆ? ಇದೇ ಆಗಸ್ಟ್ 4ನೇ ತಾರೀಕು ಸಂಜೆ 6:30ಗೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರೇಮ ಕಾವ್ಯ ಬರ್ತಿದೆ. ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತಾಡಿದ್ದಕ್ಕೆ. ನಾವು ಕಾವ್ಯ ಕಥೆನ ನೋಡಬೇಕು ಅಂತ ಹೇಳಿದ್ರೆ ಮಹದೇವ್ ಹಾಗೆ ಕಾವ್ಯ ಮದುವೆ ಆಗ್ತಾರಾ ಆಗಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ನೀವು ಪ್ರೇಮ ಕಾವ್ಯನ ತಪ್ಪದೇ ನೋಡಬೇಕಾಗತ್ತೆ. ಇದೇ ಹೊತ್ತಿನ ವಿಶೇಷ ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.